Hi, I am Kaviresh from scoringtarget.com. In today's session, we are going to learn mathematics important notes of all subjects and all medium. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು SSLC ಎಕ್ಸಾಮ್ಗೆ ತಯಾರಿ ಆಗ್ತಕ್ಕಂಥ ಮಕ್ಕಳಿಗಾಗಿ ನಾವು ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಫಾರ್ಮುಲಾಸ್, ಇಂಗ್ಲೀಷ್ ಮೀಡಿಯಂ ನೋಟ್ಸ್, ಕನ್ನಡ ಮೀಡಿಯಂ ನೋಟ್ಸ್, ಕ್ವೆಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್ ಆ್ಯಂಡ್ ಟಾರ್ಗೆಟ್ 40 ಅಂತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ 10 PDF ಫೈಲ್ಗಳನ್ನು ನಾವು ಇದರಲ್ಲಿ ಅಟ್ಯಾಚ್ ಮಾಡಿದ್ವಿ. ಸೊ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಈ ಎಲ್ಲ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಕ್ವೆಶನ್ ಪೇಪರ್ಸ್, ಫಾರ್ಮುಲಾಗಳು, ಎಲ್ಲ ವಿಷಯಗಳ ನೋಟ್ಸ್ಗಳು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲ ಚಾಪ್ಟರ್ಗಳ ನೋಟ್ಸನ್ನು ಕೂಡ ನಾನು ಕೊಟ್ಟಿದ್ದೀನಿ. ಓಕೆ, ಸೊ ಮೊದಲನೇದಾಗಿ ನಾನು ತೋರಿಸ್ತಿರೋದು ತಮಗೆ ಇಂಗ್ಲೀಷ್ ಮೀಡಿಯಂನ ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ. ಆರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿವೆ. ಇದನ್ನು ನೀವು ಒಂದೊಂದಾಗಿ ನೀವು PDF ಫೈಲ್ ಡೌನ್ಲೋಡ್ ಮಾಡಿಕೊಂಡು ಇವುಗಳನ್ನು ಪ್ರಿಪೇರ್ ಮಾಡ್ಕೋಬೋದು. ಇದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಪಾಸಿಂಗ್ ಪ್ಯಾಕೇಜ್. ಸೊ ಇದಾದ ನಂತರ ನಾನು ಎರಡನೇ ಫೈಲನ್ನು ತೋರಿಸ್ತಾ ಇದ್ದೀನಿ. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಇದೆ. ಸೊ ಇಲ್ಲಿ ನೀವು ಒಟ್ಟು ಅಂಕ ಮತ್ತು ಇಲ್ಲಿ ಯಾವ ಪಾಠಗಳಿಂದ ಎಷ್ಟೆಷ್ಟು ಅಂಕದ ಪ್ರಶ್ನೆಗಳನ್ನು ರಚನೆ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಸೊ ಇವುಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಜೊತೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಕಠಿಣತೆಗೆ ನೀಡಿದ ಆದ್ಯತೆ ಎಷ್ಟು ಅಂದರೆ ಸುಲಭ ಅಂಕದ 24 ಅಂಕಗಳು, ಸಾಮಾನ್ಯ ಒಂದು ಪ್ರಶ್ನೆಗಳು 40 ಅಂಕದ್ದು, ಕಠಿಣ ಪ್ರಶ್ನೆಗಳು 16 ಅಂಕ, ಈ ಥರ ತಕ್ಕಂಗೆ ನಾವು ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ ನೋಡ್ತೀವಿ. ಇದಾದ ನಂತರ ಇಲ್ಲಿ ಸ್ಪರ್ಶಕ ರಚನೆಗೆ 2 ಅಂಕ, ಸಮರೂಪ ತ್ರಿಭುಜ ರಚನೆಗೆ 3 ಅಂಕ, ಓಜಿಯು ರಚನೆಗೆ 3 ಅಂಕಗಳು, ಗ್ರಾಫ್ಗೆ 4 ಅಂಕ, ಈ ಥರ ಸಪ್ರೇಟಾಗಿ ಕೂಡ ಇಲ್ಲಿ ಕೊಟ್ಟದನ್ನು ನಾವು ಕಾಣ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಕೂಡ ನಾವು ಒಂದೊಂದನ್ನು ಸಾಲ್ವ್ ಮಾಡಿದ್ದನ್ನು ನೀವು ನೋಡ್ತಾ ಹೋಗ್ಬೋದು. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್. ಇದಾದ ನಂತರ ಇಂಗ್ಲೀಷ್ ಮಾಧ್ಯಮದ ಒಂದು ಪಾಸಿಂಗ್ ಪ್ಯಾಕೇಜ್ ನೋಡ್ತಾ ಇದ್ವಿ. ಇದು ಎರಡನೇದು. ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈಗಾಗಲೇ ನಾನು ಇಂಗ್ಲೀಷ್ ಮೀಡಿಯಮ್ದ ಒಂದು ಪಾಸಿಂಗ್ ಪ್ಯಾಕೇಜ್ ಅಂತ ತೋರಿಸಿದ್ದೀನಿ. ಇದು ಎರಡನೇದು. ಇದು ತುಂಬ ಸರಳವಾಗಿ ಮತ್ತು ಕಲರ್ಫುಲ್ ಆಗಿದೆ. ಈಸಿಯಾಗಿ ಇಲ್ಲಿ ಶಾರ್ಟ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಫಾರ್ಮುಲಾಗಳು ಮತ್ತು ಅವುಗಳನ್ನು ಸಾಲ್ವ್ ಮಾಡಿದಂಥ ಥಿಯರಮ್ ಯಾವ ಥರ ಇದೆ ಅಂತ ನೀವು ಡೀಟೇಲ್ ಆಗಿ ನೋಡ್ಕೊಬೋದು. ಸೊ ಈಗ ನಾವು 4ನೇ ಒಂದು PDF ಫೈಲ್ಗೆ ಹೋಗ್ತಾ ಇದ್ವಿ. ಅದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಮೈಸೂರು ಡಿಸ್ಟಿಕ್ ಅವರು ಪ್ರಿಪೇರ್ ಮಾಡಿದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. 80 ಅಂಕದ ಪ್ರಶ್ನೆ ಪತ್ರಿಕೆ. ಇದು ಬಿಡಿಸಲು ತಮಗೆ ಇರ್ತಕ್ಕಂಥ ಸಮಯ 3 ಗಂಟೆ 15 ನಿಮಿಷ. ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಆನ್ಸರ್ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ಪ್ರಾಕ್ಟೀಸ್ ಮಾಡಿ. ಇದಾದ ನಂತರ ನೆಕ್ಸ್ಟ್ ನಾವು ಒಂದು 5ನೇ ಫೈಲ್ಗೆ ಹೋಗ್ತಾ ಇದ್ದೀವಿ. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಪ್ರಾಕ್ಟೀಸ್ ಪ್ರಶ್ನೆ ಪತ್ರಿಕೆ. ಇದು ಬಾಗಲಕೋಟೆ ಜಿಲ್ಲೆಯವರು ರಚನೆ ಮಾಡಿದಂಥ ಒಂದು ಸಂಪನ್ಮೂಲ ಶಿಕ್ಷಕರು ರಚನೆ ಮಾಡಿದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದ್ರ ಜೊತೆಗೆ ಕೀ ಆನ್ಸರನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಈ ಪ್ರಾಕ್ಟೀಸ್ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಇದರಿಂದ ಸುಮಾರು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಸೊ ನೆಕ್ಸ್ಟ್ ನಾನು 6ನೇ ಫೈಲನ್ನು ತೋರಿಸ್ತಾ ಇದ್ದಿ. ಇದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿರ್ತಕ್ಕಂಥ ನೋಟ್ಸ್ ಇದೆ. ಅಂದರೆ ಟಾರ್ಗೆಟ್ 40. ಇದು ಒಂದು 40 ಅಂಕ ತೆಗೆದುಕೊಂಡು ನಾವು ಪಾಸ್ ಆಗ್ತಕ್ಕಂಥ ಸಾಮಾನ್ಯ ವಿದ್ಯಾರ್ಥಿಗಳಿಗೆ, ಅಂದರೆ ಬಿಲೋ ಎವರೇಜ್ ಸ್ಟೂಡೆಂಟ್ಸ್ ಏನಿರ್ತಾರೆ, ತುಂಬ ಸ್ಲೋ ಆಗಿರ್ತಾರೆ ಅಥವಾ ರೆಗ್ಯುಲರಾಗಿ ಅವ್ರಿಗೆ ಶಾಲೆಗೆ ಹೋಗೋಕ್ಕಾಗೋದಿಲ್ಲ, ಅವ್ರಿಗೆ ಜಸ್ಟ್ ಪಾಸ್ ಆದರೆ ಸಾಕು ಅಂತಕ್ಕಂಥ ಒಂದು ಇರ್ತದಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಇದು ಟಾರ್ಗೆಟ್ 40 ಅಂತ 40 ಅಂಕವನ್ನು ಇಷ್ಟನ್ನು ಓದ್ಕೊಂಡ್ರೆ ಸಾಕು 40 ಅಂಕವನ್ನು ಪಡಿತಕ್ಕಂಥ ಒಂದು ಅವಕಾಶ ಇದರಲ್ಲಿ ಇರುತ್ತೆ. ಇಲ್ಲಿ ನಮ್ಮ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ್ದು, 4 ಮತ್ತು 5 ಈ ಥರ ಸಪ್ರೇಟಾಗಿ ಮಾಡಿದಂಥ ಒಂದು ಮಾಡಲ್ಸ್ ಇದೆ. ತುಂಬ ಸಿಂಪಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಈಸಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು. ಇದಾದ ನಂತರ ನಾವು ನೆಕ್ಸ್ಟ್ ಪೇಪರ್ಗೆ ಹೋಗ್ತಾ ಇದ್ವಿ. ಇದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಇದೆ. ಇಲ್ಲಿ ತುಂಬ ಅಂದರೆ ಎಲ್ಲವನ್ನು ನಾವು 80ಗೆ ಅಂಕ ಪಡ್ಕೋತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಪಾಸಿಂಗ್ ಪ್ಯಾಕೇಜ್ ಅಂದರೆ ಜಸ್ಟ್ ಪಾಸ್ ಆಗಲಿಕ್ಕೆ ಬೇಕಾದಂಥ ಅಂಕಗಳು. ಬಟ್ ಸ್ಕೋರಿಂಗ್ ಪ್ಯಾಕೇಜ್ ಅಂದರೆ ಏನಿರುತ್ತೆ, ಇಡೀ ಪಾಠಗಳ ಒಂದು ನೋಟ್ಸ್ ಇರುತ್ತೆ. ಇದು ಇಂಗ್ಲೀಷ್ ಮಾಧ್ಯಮದ ಎಲ್ಲ ಚಾಪ್ಟರ್ಗಳ ನೋಟ್ಸ್ ಇದೆ. ಸೊ ನೀವು ಎಲ್ಲ ಚಾಪ್ಟರ್ಗಳ ನೋಟ್ಸನ್ನು ಇದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು. ಈ ನೋಟ್ಸ್ ಏನಿದೆ ತುಂಬ ನಿಮಗೆ ಅನುಕೂಲ ಆಗುತ್ತೆ. ಅಂದರೆ ಇಡೀ 80ಕ್ಕೆ 80 ಅಂಕ ಪಡ್ತಕ್ಕಂಥ ನಿಮ್ಮ ಇಂಗ್ಲೀಷ್ ಮಾಧ್ಯಮದ ಒಂದು ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಏನಿದೆ, ಎಲ್ಲ ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹಾಗೂ ಉತ್ತರ ಇರುತ್ತೆ. ಇದಾದ ನಂತರ ನೆಕ್ಸ್ಟ್ ನಾವು PDF ಹೋಗ್ತಿದ್ವಿ. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಕಂಪ್ಲೀಟ್ ನೋಟ್ಸ್, ಅಂದರೆ ಎಲ್ಲ ಚಾಪ್ಟರ್ಗಳ ಒಂದು ನೋಟ್ಸ್ ಇರುತ್ತೆ. ಇದನ್ನು ನೀವು ಪ್ರಿಪೇರ್ ಆಗಿ ಹೋಗ್ಕೋಬೋದು. ಇನ್ನೊಂದು PDF ಫೈಲ್ ಇದೆ. ಇದು ಸ್ಪೆಷಲಾಗಿ ಫಾರ್ಮುಲಾಗಳನ್ನು ಸಪ್ರೇಟಾಗಿ ಕೊಡೋದು. ಯಾಕಂದರೆ ಎಕ್ಸಾಮ್ಗಳಲ್ಲಿ ತಮಗೆ ಫಾರ್ಮುಲಾಗಳ ಮೇಲೆ ಪ್ರಶ್ನೆಗಳಿರುತ್ತೆ. ಸೊ ಫಾರ್ಮುಲಾಗಳು ನಿಮಗೆ ಒಂದು ಕಡೆಗೆ ಸಿಕ್ಕರೆ ನಿಮ್ಗೆ ಓದೋಕ್ಕೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂಥ ಫಾರ್ಮುಲಾಸ್ ಇದೆ.
ವೃತ್ತಗಳಿಗೆ ಸಂಬಂಧಪಟ್ಟಂಥ ವೃತ್ತಗಳ ವಿಸ್ತರಣೆ ಕಂಡಿರ್ತಕ್ಕಂಥ ಫಾರ್ಮುಲಾಸ್ ಇದೆ. ಆಮೇಲೆ ತ್ರಿಭುಜಗಳಿಗೆ ಸಂಬಂಧಪಟ್ಟಂಥ ಫಾರ್ಮುಲಾಗಳು, ತ್ರಿಜ್ಯಾಂತ ಖಂಡ ವಿಸ್ತರಣೆಗೆ ಸಂಬಂಧಪಟ್ಟಂಥ ಫಾರ್ಮುಲಾಸ್ ಇದೆ. ಇದಾದ ನಂತರ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳಿದೆ. ಸೊ ಎಲ್ಲ ಒಂದು ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಎಲ್ಲ ಒಟ್ಟಾರೆ ಒಂದು ಫಾರ್ಮುಲಾಸ್ ಏನಿದೆ ಈ ಒಂದು ಫೈಲ್ ಇದೆ. ಇಲ್ಲಿ ವಾಸ್ತವ ಸಂಖ್ಯೆಗಳನ್ನು ಕಂಡುಹಿಡಿತಕ್ಕಂಥ ಒಂದು ಫಾರ್ಮುಲಾ ಇದೆ. ಆಮೇಲೆ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂಥದ್ದು, ಸಂಭವನೀಯತೆಯ ಒಂದು ಸಂಬಂಧಪಟ್ಟಂಥದ್ದು, ಆಮೇಲೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಕಂಡಿರ್ತಕ್ಕಂಥದ್ದು, ವರ್ಗ ಬಹುಪದೋಕ್ತಿಗಳು, ವರ್ಗ ಸಮೀಕರಣಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಆಮೇಲೆ ತ್ರಿಕೋನಮಿತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸೊ ಈ ಎಲ್ಲ ಫಾರ್ಮುಲಾಗಳನ್ನು ಒಂದು ಕಡೆ ಇರುತ್ತೆ. ಸೊ ಇದನ್ನು ಕೂಡ ನೀವು ಡೌನ್ ಮಾಡ್ಕೋಬೋದು. ಇದಾದ ನಂತರ ನಿಮಗೆ ಒಂದು 10ನೇ ಒಂದು ಫೈಲ್ ತೋರಿಸ್ತಾ ಇದ್ದೀನಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಒಟ್ಟಾರೆಯಾಗಿ ಇಲ್ಲಿವರೆಗೆ ನಾನು SSLC ಒಂದು ಮ್ಯಾಥಮೆಟಿಕ್ಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ 5 ಇಂಗ್ಲೀಷ್ ಮಾಧ್ಯಮ ಮತ್ತು 5 ಕನ್ನಡ ಮಾಧ್ಯಮದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ವಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸ್ ಇರುತ್ತೆ. ಒಟ್ಟಾರೆ ನಾನು ಇಲ್ಲಿವರೆಗೆ 10 ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸನ್ನು ಮತ್ತು ಅದರ ಕೀ ಆನ್ಸರನ್ನು ಸಾಲ್ವ್ ಮಾಡಿದ್ವಿ. ಅವುಗಳ ಎಲ್ಲ ಲಿಂಕ್ ನಿಮಗೆ ಕಾಮೆಂಟ್ ಬಾಕ್ಸ್ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಇಷ್ಟು ನಾವು ನೋಡ್ತಕ್ಕಂಥ ಒಂದು ಮಾದರಿ. ಅಂದರೆ ಒಟ್ಟಾರೆ ಇಲ್ಲಿ ನಾನು ಇಂಗ್ಲೀಷ್ ಮಾಧ್ಯಮದ ಒಂದು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಫಾರ್ಮುಲಾ, ನೋಟ್ಸ್, ಕ್ವೆಶನ್ ಪೇಪರ್ ಮತ್ತು ಟಾರ್ಗೆಟ್ 40 ನೋಡ್ಕೊಂಡಿದ್ವಿ. ಜೊತೆಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಸೂತ್ರಗಳು, ಈ ಎಲ್ಲ ಪಾಠಗಳ ನೋಟ್ಸ್ಗಳು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಪಾಸ್ ಆಗ್ತಕ್ಕಂಥ ಟಾರ್ಗೆಟ್ 40 ಏನಿದೆ ಇದನ್ನು ಒಟ್ಟಾರೆ ಇಷ್ಟು ಫೈಲ್ಗಳನ್ನು ಇವತ್ತಿನ ಈ ಒಂದೇ ಒಂದು ಲಿಂಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ಅದರ ಲಿಂಕ್ ಇರುತ್ತೆ. ಆ ಸಿಂಗಲ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು, ಈ 10 ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದ್ರ ಜೊತೆಗೆ ಕೆಳಗಡೆ ಇನ್ನೂ ಒಂದು 8 ಕಾಮೆಂಟ್ ಲಿಂಕನ್ನು ಕೊಟ್ಟಿದ್ದೀನಿ ಕಾಮೆಂಟ್ ಬಾಕ್ಸಲ್ಲಿ. ಆ ಲಿಂಕಲ್ಲಿ ಕೂಡ ನಿಮಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಲಿಂಕ್ ಇದೆ ಹಾಗೂ ಕೀ ಆನ್ಸರ್ ಇದೆ. ಸುಮಾರು ಒಂದು 5 ಪ್ರಶ್ನೆ ಪತ್ರಿಕೆ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಅದರಿಂದ 50ರಿಂದ 60 ಅಂಕವನ್ನು ನಾನು ಈಸಿಯಾಗಿ ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.